ಡಿಕೆ ಅಭಿಮಾನಿಗಳು ಮತ್ತು ಆಪ್ತರಲ್ಲಿ ಸಂಭ್ರಮ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ಹೊಸ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಡಿಕೆಶಿ ಕ್ಯಾಬಿನೆಟ್ನ 13 ಸಚಿವರು ಭಾಗಿಯಾಗಲಿರೋ ಸಂಪುಟ ಸಭೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರ ಮೊಟ್ಟ ಮೊದಲ ಸಂಪುಟ ಸಭೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನ ಡಿಕೆ ಶಿವಕುಮಾರ್ ಮಾಡಲಿದ್ದಾರೆ. ಸಂಪುಟ ತೆಗೆದುಕೊಳ್ಳಿದೆ ಮಹತ್ವದ ನಿರ್ಧಾರಗಳು. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರ ಮೊಟ್ಟ ಮೊದಲ ಸಂಪುಟ ಸಭೆ. ದಶಕಗಳ ಶ್ರಮ, ತಿಂಗಳುಗಳ ಕಾರಾಗೃಹ, ವರ್ಷಗಳ ನಿರೀಕ್ಷೆ ಕೆಲವೇ ಗಂಟೆಗಳ ಹಿಂದೆ ಫಲಿಸಿದ್ದು. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರು. ಅವರ ಜೊತೆ ಮೊದಲ ಕ್ಯಾಬಿನೆಟ್ನ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ವಿಧಾನಸೌಧದ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಡಿಕೆ ಶಿವಕುಮಾರ್ ಒಳಗೆ ಹೋದ್ರು. 2023ರ ದೃಶ್ಯ ಆಗ ನೆನಪಿಸುತ್ತೆ. ಆಗ ಡಿಸಿಎಂ ಆಗಿ, ಈಗ ಸಿಎಂ ಆಗಿ 3 ವರ್ಷಗಳ ಅಂತರ. ಡಿಸಿಎಂನಿಂದ ಸಿಎಂ ವರೆಗಿನ ದೂರ 3 ವರ್ಷ. ಮೊದಲ ಸಂಪುಟದಲ್ಲಿ ಸಚಿವ ಸ್ಥಾನ ಸ್ವೀಕರಿಸಿದ ನಾಯಕರು ಕೂಡ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಎಂ ಬಿ ಪಾಟೀಲ್ ಅವರು ಬಂದ್ರು, ಭೈರತಿ ಸುರೇಶ್ ಬಂದ್ರು, ಈಶ್ವರ್ ಖಂಡ್ರೆ, ಡಿಕೆ ಶಿವಕುಮಾರ್ ಅವರ ಮೊದಲ ಸಂಪುಟದ ಸಚಿವರು. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟದ ಸಚಿವರು ಒಬ್ಬೊಬ್ಬರಾಗೆ ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಭಾಗಿಯಾಗ್ತಾರೆ. ಮೊದಲ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಕುಟುಂಬ ಸದಸ್ಯರಿಂದ ಹಿಡಿದು ಮಠಾಧೀಶರು, ಹೈಕಮಾಂಡ್ನ ನಾಯಕರು, ಹಲವು ವಿಐಪಿಗಳು, ಹಲವು ರಾಜ್ಯಗಳ ಸಿಎಂಗಳು ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಕಾಲ್ನಡಿಗೆಯಲ್ಲೇ ಹೊರಗೆ ಬಂದರು. ಲೋಕಭವನದ ಹೊರಗೆ ಡಿಕೆ ಶಿವಕುಮಾರ್ ತಮ್ಮ ಅಭಿಮಾನಿಗಳತ್ತ ಕೈ ಬೀಸಿ ಕಾರ್ ಹತ್ಕೊಂಡು ವಿಧಾನಸೌಧ ತಲುಪಿದ್ರು. ಕೆಜೆ ಜಾರ್ಜ್ ವಿಧಾನಸೌಧಕ್ಕೆ ಬರ್ತಾ ಇರೋ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ಆರಂಭ ಆಗುತ್ತೆ. ತನ್ನ ಕ್ಯಾಬಿನೆಟ್ನ ಮೊದಲ ಸಚಿವ ಸಂಪುಟ ಸಭೆ, ತನ್ನ ಕ್ಯಾಬಿನೆಟ್ನ ಸಚಿವರುಗಳು ಹಾಜರಿರಲಿದ್ದಾರೆ. ಮಹತ್ವದ ನಿರ್ಣಯಗಳನ್ನ ಡಿಕೆ ಶಿವಕುಮಾರ್ ತೆಗೆದುಕೊಳ್ಳಿದ್ದಾರೆ ಸಿಎಂ ಆಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.